ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ ಆಪಾದಮೌಳಿಪರ್ಯಂತಂ ಗುರುನಾನಾಕೃತಿ ಸ್ಮರೇತೇನ ವಿಜ್ಞಾಪನಿಷ್ಯಂತಿ ಸಿದ್ಧಂತಿ ಚ ಮನೋರಥಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭವ್ಯಕ್ತಮರೋಗತಃ ಅಜಾಡ್ಯಂ ವಾಕ್ಪಡತ್ಪಂಚ ನಮಸ್ಮರಣಾತ್ ಭವೇತ್. ನಮೋ ಬ್ರಹ್ಮಣ್ಯದೇವಾಯ ಗೋ ಬ್ರಾಹ್ಮಣಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವನಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂಥ ಗುರುಗಳ ಒಂದು ಸ್ಮರಣೆ ನಮ್ಮೆಲ್ಲರಿಗೂ ವಿಶೇಷವಾಗಿ ಆಗಲಿ ಅಂತೇಳಿ ಭಗವಂತ ಯುಗಾದಿ ಹಬ್ಬದ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದರಲ್ಲೂ ವಿಶೇಷವಾಗಿ ಸಂವತ್ಸರ ಭಾಳ ಅದ್ಭುತವಾಗಿರ್ತಕ್ಕಂಥ ಸಂವತ್ಸರ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ವಸಂತ ಋತು, ಚೈತ್ರ ಮಾಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥದ್ದು. ಒಳ್ಳೆ ಗಾಳಿ ಒಳ್ಳೆ ಬೆಳಕನ್ನು ಕೊಡ್ತಕ್ಕಂಥ ಭಗವಂತ ವಾಯುದೇವರ ಅನುಗ್ರಹ ಸಂಪೂರ್ಣವಾಗಿ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಅದರಲ್ಲೂ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಒಂದು ತಿಂಗಳಲ್ಲಿ ಅವರಿಗೆ ಹೇಗಿರುತ್ತೆ ಅಂತಕ್ಕಂಥದ್ದು ಭಾಗ್ಯ, ಅದ್ಭುತವಾಗಿರ್ತಕ್ಕಂಥ ಭಾಗ್ಯ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂದರೆ ಮಿಥುನ ರಾಶಿಯವರಿಗೆ ಆದಾಯ ವ್ಯಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇದೆ. ಆದರೂ ಭಗವಂತ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಮಿಥುನ ರಾಶಿಯವರಿಗೆ 2 ಆದಾಯ 11 ವ್ಯಯ, ಆರೋಗ್ಯ 0, ಆರೋಗ್ಯನೇ ಕಮ್ಮಿ ಇದೆ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ಅನಾರೋಗ್ಯ 6 ಇರುತ್ತೆ. ರಾಜಕೋಪ ಇರ್ತಕ್ಕಂಥ ಕೋಪ ಇರೋದೇ ಇಲ್ಲ. ರಾಜಪೂಜೆ ಇರ್ತಕ್ಕಂಥದ್ದು ಬಹಳ ಅದ್ಭುತವಾಗಿ 5 ಇರುತ್ತೆ. ಸುಖ 6 ಇರುತ್ತೆ, ದುಃಖ 3 ಇರುತ್ತೆ. ಅದಕ್ಕೋಸ್ಕರವಾಗಿ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇದೆ. ಅದರಲ್ಲೂ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಅನುಗ್ರಹ ಆಗಬೇಕು ಅಂದರೆ ಭಗವಂತನ ಚಿಂತನೆಯನ್ನು ಮಾಡಲೇಬೇಕು. ಅವರು ಆ ಚಿಂತನೆಯಿಂದ, ಭಗವಂತನ ಸ್ಮರಣೆಯಿಂದ, ಭಗವಂತನ ದಯದಿಂದ ಆ ಮಿಥುನ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ದೊರೆಯುತ್ತೆ. ಅದರಲ್ಲೂ ವಿಶೇಷ ಏನಪ್ಪ ಅಂತಂದರೆ ಆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಒಂದೊಂದು ಪದಗಳನ್ನು ಹೇಳ್ತಕ್ಕಂಥದ್ದಾಗ್ತದೆ. ವಿಶೇಷವಾಗಿ ಏನಾಗುತ್ತೆ ಮಿಥುನ ರಾಶಿಯವರಿಗೆ ಅಂತ ಹೇಳಿದ್ರೆ, ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ ಮತ್ತು ವಿಶೇಷವಾಗಿ ಪುನರ್ವಸು ನಕ್ಷತ್ರ, ಈ ನಕ್ಷತ್ರಗಳು ವಿಶೇಷವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಆ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ, ಮಿಥುನ ರಾಶಿ ಇರ್ತಕ್ಕಂಥವ್ರಿಗೆ ಅವರಿಗೆ ಕಿಂಚಿತ್ ಎಲ್ಲ ಕೆಲಸಗಳಲ್ಲೂ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇದೆ. ಯಾಕೆ ಅಂತಂದರೆ ಈಗಿನಿಂದಲೇ ಶುರು ಆಗಿರುತ್ತೆ. ಅವರಿಗೆ 1 ತಿಂಗಳ ಹಿಂದೆಯೇ ಅವರಿಗೆಲ್ಲ ತೊಂದರೆ ಆಗ್ತಾ ಭಾಗ್ಯ ಇರುತ್ತೆ. ಅದರಲ್ಲಿ ಆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಏನಪ್ಪ ಮಾಡಬೇಕು ಅಂತಂದರೆ, ಅದ್ಭುತವಾಗಿ ಅವರೇನು ಮಾಡಬೇಕಾಗಿಲ್ಲ, ಗುರುಗಳ ಸೇವೆಯನ್ನು ಮಾಡಬೇಕು. ಅವರು ಗುರುಗಳಿಗೆ ವಿಶೇಷವಾಗಿ ಅನುಗ್ರಹ ತಕ್ಕನಾಗಬೇಕು. ಅವರ ಕುಲದೇವರಾಗಿರ್ತಕ್ಕಂಥವರಾಗಿರ್ಬೋದು, ಕದ್ರಿ ನರಸಿಂಹ ಆಗಿರ್ಬೋದು, ರಂಗನಾಥ ಆಗಿರ್ಬೋದು, ಶ್ರೀನಿವಾಸ ದೇವರಾಗಿರ್ಬೋದು, ರುದ್ರದೇವರಾಗಿರ್ಬೋದು, ಇಂಥವರೆಲ್ಲ ಒಂದು ಸ್ಮರಣೆಯನ್ನು ಮಾಡಿದಾಗ ಅವ್ರಿಗೆ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ. ಅದರಲ್ಲೂ ವಿಶೇಷವಾಗಿ ಅವರ ರುದ್ರವನ್ನು ಸ್ಮರಣೆಯನ್ನು ಮಾಡಬೇಕು. ರುದ್ರ ಅಂತೇಳಿದರೆ ರುದ್ರ, ಚಮಕ, ಈ ಎಲ್ಲ ದೇವತೆಗಳ ಒಂದು ಸ್ಮರಣೆಯಿಂದಲೇ ಅವರು ಮಾಡ್ತಕ್ಕಂಥ ಕೆಲಸದಲ್ಲೆಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ. ಅದಕ್ಕೋಸ್ಕರವಾಗಿ ರುದ್ರದೇವರಿಗೆ, ಈಶ್ವರನಿಗೆ ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ ಇಂಥವೆಲ್ಲ ಮಾಡಿದಾಗ ಅವರಿಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಮತ್ತು ಅದರಲ್ಲೂ ವಿಶೇಷವಾಗಿ ಗುರುವರ ಬರಬೇಕು ಅವರಿಗೆ. ಆ ಗುರುಗಳಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ಗುರುಗಳಾಗಿರ್ತಕ್ಕಂಥ, ನಮ್ಮ ಗುರುಗಳಾಗಿರ್ತಕ್ಕಂಥ ಗುರುಗಳು ರಾಯರು. ಆ ರಾಯರಿಗೆ ಪ್ರತಿದಿನ 3 ದಿನಗಳ ಕಾಲ ಅಭಿಷೇಕವನ್ನು ಮಾಡಿದ್ರೆ ಸಾಕಂಥವ್ರು ಆ ಮಾಡಿರ್ತಕ್ಕಂಥ ಏನು ಕಷ್ಟಗಳಿದ್ದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಅದಕ್ಕೋಸ್ಕರವಾಗಿ ಹಾಲಿನ ಅಭಿಷೇಕ, ಮೊಸರಿನ ಅಭಿಷೇಕ, ಎಳ್ಳು ನೀರಿನ ಅಭಿಷೇಕ, ಅದರಲ್ಲೂ ಜೇನುತುಪ್ಪದ ಅಭಿಷೇಕ, ಅದು ರಾಯರ ಒಂದಕ್ಕೆಲ್ಲ ಮಾಡೋದು. ಅದು ರಾಯರ ತಲೆ ಮೇಲೆ ನರಸಿಂಹದೇವರನ್ನಿಟ್ಟು ಸಾಲಿಗ್ರಾಮನವಿಟ್ಟು ಮಾಡಿದಾಗ ಅವರು ಮಾಡ್ತಕ್ಕಂಥ ಕೆಲಸದ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ. ಅದರಲ್ಲೂ ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡಿದಾಗ ಆ ಭಾಳ ಅದ್ಭುತವಾಗಿರ್ತಕ್ಕಂಥ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಕೇಳಿದ್ದೆಲ್ಲ ಕೊಡ್ತಕ್ಕಂಥವನ್ನಾಗ್ತಾನೆ ಭಗವಂತ. ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಬೋದು, ಅವರಿಗೆ ಕೆಲಸದ ಸಮಸ್ಯೆ ಆಗಿರ್ಬೋದು, ಆ ಕೆಲಸ ಇನ್ನೇನು ಬಂದುಬಿಡ್ತು, ನನಗೆ ಆಗೋಯ್ತು ಅಂತಾರೆ, ಎಲ್ಲ ಕೈ ತಪ್ಪೋಗುತ್ತದು. ಅಂಥವೆಲ್ಲ ಆಗ್ತಕ್ಕಂಥ ಕೆಲಸ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇರಲ್ಲ. ಮತ್ತು ಇಷ್ಟೆಲ್ಲ ನಾನು ದೇವ್ರ ಕೆಲಸ ಮಾಡ್ತೀನಿ, ಮಾಡಿದ್ರೂ ನಮ್ಗೆ ಯಾಕೋ ಭಗವಂತ ಇಷ್ಟೆಲ್ಲ ಬಿಟ್ಬಿಟ್ಟು ಏನ್ಬಿಟ್ಟು ದೇವ್ರ ಕೆಲಸನೇ ಮಾಡೋದು ಬಿಟ್ಬಿಡೋದು, ಇಂಥವೆಲ್ಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆದರೆ ಆ ದೇವರು ನಮ್ಮನ್ನೇನು ಕೆಟ್ಟದ್ದು ಮಾಡಲ್ಲ. ಮನುಷ್ಯರು ಕೆಟ್ಟದ್ದು ಮಾಡ್ಬೋದು ಅಷ್ಟೇ, ಭಗವಂತ ನಮ್ಗೆ ಯಾವ ಕಾರಣಕ್ಕೂ ಕೆಟ್ಟದ್ದು ಮಾಡಲ್ಲ. ಯಾವುದೋ ಒಂದು ಚಿಕ್ಕ ಸಮಸ್ಯೆ ಇರುತ್ತೆ, ಆ ಸಮಸ್ಯೆನ ಬಗೆಹರಿಸೋಕ್ಕೆ ಆ ಭಗವಂತ ನಿಮ್ಮಲ್ಲಿ ನಿಂತು ಈ ಎಲ್ಲ ಕೆಲಸಗಳು ಮಾಡಿ ಅಂತ ಹೇಳ್ತಾ ಇರ್ತಾರಷ್ಟೇ. ಆ ಕೆಲಸವನ್ನು ಮಾಡಿದಾಗ
ಆ ಕೆಲಸದಿಂದ ಆ ಭಗವಂತನ ಸ್ಮರಣೆಯಿಂದಲೇ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಈ ಹನುಮಂತ ದೇವರಿಗೆ ವಿಶೇಷವಾಗಿ ಜೇನುತುಪ್ಪದ ಅಭಿಷೇಕವನ್ನು ಮಾಡಿ ವಾಯುಸ್ತುತಿ ಪುನಶ್ಚರಣೆಯಿಂದ ಆ ಜೇನುತುಪ್ಪವನ್ನು ನಾವು 1 ತಿಂಗಳ ಕಾಲ ಸತತವಾಗಿ ಆ ಜೇನುತುಪ್ಪವನ್ನು ನಾವು ತೆಗೆದುಕೊಂಡಾಗ ಆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ. ರಾಶಿ ನಮ್ಮಲ್ಲಿ ಏನೇ ಇದ್ದರೂ ತೊಂದರೆ ಇದ್ದರೂ ಆ ತೊಂದರೆನೇ ಭಗವಂತ ತೊಂದರೆನೇ ಎಲ್ಲ ದೂರ ಮಾಡ್ತಕ್ಕಂಥ ಭಾಗ್ಯ ಇರುತ್ತೆ. ಯಾಕೆಂದರೆ ಸಾಕ್ಷಾತ್ ಕನಕದಾಸರಿಗೆ ನಿಮ್ಗೆ ಗೊತ್ತಿರೋ ವಿಷಯನೇ. ಕನಕದಾಸರಿಗೆ ಭಕ್ತಿಯಿಂದ ಹೋದಾಗ ಕನಕದಾಸರು ಉಡುಪಿಗೆ ಹೋದಾಗ ಆವಾಗ ಬ್ರಾಹ್ಮಣರಲ್ಲಿ ಕುಯುಕ್ತಿಗಳಿದ್ದರು. ಆ ಉಡುಪಿ ದರ್ಶನಕ್ಕೆ ಬಿಡಲಿಲ್ಲ ಅವ್ರನ್ನ. ಹಿಂದ್ಗಡೆ ನಿಂತ್ಕೊಂಡು ಭಗವಂತನ ಸ್ಮರಣೆ ಮಾಡಿದ್ರು. ಹೇಗೆ? ಭಕ್ತಿಯಿಂದ ಶ್ರದ್ಧೆಯಿಂದ, ಭಗವಂತ ನಾ ಕರ್ತ ಹರಿಕರ್ತಾಹ ಅಂದರು. ನಾನೇನೂ ಮಾಡ್ತಾಯಿಲ್ಲ ಭಗವಂತ, ನಿನ್ನ ಸ್ಮರಣೆಯನ್ನು ಮಾಡಬೇಕು, ನಿನ್ನ ನೋಡೋಕ್ಕೆ ಬಂದಿದ್ದೀನೋ ಭಗವಂತ, ನಿನ್ನ ದರ್ಶನ ನಂಗೆ ಕೊಳ್ಳೇಬೇಕು ಅಂದರು. ಆ ಕೇಳಿದಾಗ ಏನಾಯಿತು ಅಂದರೆ ಭಗವಂತನ ಸ್ಮರಣೆ ಮಾಡಿ ಯಾವ ರೀತಿ ಮಾಡಿದ್ರು ಅವರು. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಗೆ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಗೆ ಬಾಗಿಲನು ತೆರೆದು ಅಂತ ಭಗವಂತ ಅಂತ ಕನಕದಾಸರಿಗೆ ಒಲಿದಿರ್ಬೇಕಾದ್ರೆ ನಿಮ್ಗೆ ಒಲಿಯಲ್ಲ ಅಲ್ವಾ? ಅದರಿಂದ ಭಗವಂತನ ಒಂದು ಸ್ಮರಣೆಯಿಂದ, ಆ ಭಗವಂತನ ದಯದಿಂದ ಎಂಥ ಕಷ್ಟಗಳಿದ್ರೂ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಕೃಷ್ಣ ಹಂಗೇ ತಿರುಗಿಬಿಟ್ಟಂತೆ ಕನಕದಾಸರಿಗೆ. ಅಂಥ ಕನಕದಾಸರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿರ್ತಕ್ಕಂಥವನು. ಆ ಕನಕದಾಸರಿಗೆ ಅನುಗ್ರಹ ಮಾಡಿರ್ತಕ್ಕಂಥವನಾಗಿರ್ಬೇಕಾದ್ರೆ, ಯಾಕೆಂದರೆ ನಿಮ್ಮಲ್ಲೂ ಒಂದು ಅದೆಲ್ಲ ಸಮಸ್ಯೆಗಳು ಚೇಂಜ್ ಆಗ್ತಾ ಇರ್ಬೋದು. ಕನಕದಾಸರು ಅವ್ರ ಅಪರೋಕ್ಷ ಜ್ಞಾನಿಗಳ್ರಿ, ನಾವು ಅಪರೋಕ್ಷ ಜ್ಞಾನಿಗಳೇನ್ರಿ ಅಂತ. ಯಾಕೆಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಬಹಳ ಅದ್ಭುತವಾಗಿರ್ತಕ್ಕಂಥ ಜನ್ಮ. ಮನುಷ್ಯ ಜನ್ಮ ಬಂದಾಗ ನಾವು ಅದನ್ನು ಸಾರ್ಥಕಪಡಿಸ್ಕೋಬೇಕು. ಯಾಕೆಂದರೆ ಈ ಮನುಷ್ಯ ಜನ್ಮ ಬಂದಾಗ ಭಗವಂತನ ನಾವು ಯಾವತ್ತು ಸೇವೆ ಮಾಡಿರ್ತೀರೋ ಆ ಸೇವೆಗಿಂತಲೇ ಭಗವಂತ ಈ ಜನ್ಮ ಕೊಟ್ಟಿರ್ತಾರೆ ನಮಗೆ. ಆದರೆ ಆ ಭಗವಂತ ನಮಗೆ ಈ ಸೇವೆ ಕೊಡ್ತಕ್ಕಂಥ ಭಾಗ್ಯ ಇದೆ ನೋಡಿರಿ. ಯಾವುದೋ ಒಂದು ಬಂದು ಸೇವೆ ಮಾಡಿರ್ತೀರ, ಆ ಸೇವೆಯಿಂದಲೇ ನಮಗೆಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥ ಭಾಗ್ಯ. ನಾವು ದೇವ್ರ ಸೇವೆ ಮಾಡಿರೋದಕ್ಕೋಸ್ಕರನೇ ನಮ್ಮನ್ನು ಈ ಜನ್ಮ ಕೊಟ್ಟು ಹುಟ್ಟಿಸಿರ್ತಾನೆ ಭಗವಂತ. ಅವರು ಕನಕದಾಸರು ಅಷ್ಟೇ, ಪುರಂದಾಸರು ಅಷ್ಟೇ, ಎಲ್ಲ ದೊಡ್ಡ ದೊಡ್ಡ ಯತಿಗಳೇ, ಅದೆಲ್ಲ ಒಳ್ಳೆ ಜ್ಞಾನಿಗಳೇ. ಆದ್ರೂ ಅವರು ಒಂದು ಮನುಷ್ಯ ಜನ್ಮದಲ್ಲಿ ತಾನೇ ಬಂದಿದ್ದವರು. ಅದರಿಂದ ನಾವು ಒಂದು ಮನುಷ್ಯ ಜನ್ಮದಲ್ಲಿದ್ದೀರಿ, ಅದನ್ನು ಒಳ್ಳೆ ರೀತಿ, ಒಳ್ಳೆ ಮಾರ್ಗ, ಒಳ್ಳೆ ಸಂಪತ್ತು ತೊಗೊಂಡೋಗೋಣ. ಆ ಸಂಪತ್ತಿಂದ ಭಗವಂತ ನಮಗೆಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಅಂಥ ಮಿಥುನ ರಾಶಿ ಇಡ್ತವರಿಗೆ ಏನೇ ಒಂದು ಕಷ್ಟಗಳಿದ್ರೂ ಅದನ್ನೆಲ್ಲ ಸಮಸ್ಯೆ ಬಗೆಹರಿಸೋದು ಅಂಥ ಗುರುಗಳು. ಅಂಥ ಗುರುಗಳ ಒಂದು ಸ್ಮರಣೆಯಿಂದ, ರಾಯರ ಒಂದು ಸ್ಮರಣೆ, ರಾಮದೇವರ ಒಂದು ಸ್ಮರಣೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಅಂಥ ಭಗವಂತ ವಿಶೇಷವಾಗಿ ಆ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ, ಆ ಮಿಥುನ ರಾಶಿ ಇರ್ತಕ್ಕಂಥವ್ರಿಗೆ ಎಂಥ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಆ ಬಗೆಹರಿಯೋದಕ್ಕೆ ಇಂಥವೆಲ್ಲ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿಸ್ಕೋಬೇಕು. ಯಾಕೆಂದರೆ ನಮ್ಮದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಆ ಭಗವಂತನ ಪೂಜೆಯನ್ನು ಮಾಡಿದಾಗ ಚಿಕ್ಕ ಸಮಸ್ಯೆ ಒಂದು ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀರಿ, ಏನೋ ದೊಡ್ಡದಾಗುವಂಥ ಸಮಸ್ಯೆನ ಬರೀ ಮುಳ್ಳು ಚುಚ್ಕೊಂಡು ಆ ಮುಳ್ಳು ತೆಗೆಯೋಷ್ಟೊತ್ತಿಗೆ ಆ ಸಮಸ್ಯೆ ಬಗೆಹರಿದು ಹೋಗುತ್ತೆ. ಅದೇ ರೀತಿಯಾಗಿ ಆ ಮಿಥುನ ರಾಶಿಯವರೆಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿ ಭಗವಂತನ ದಯೆಯಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ. ದಿನದಿ ಧನ್ವಂತರಿಗಳ ಆಪತ್ತುಗಳ ಕಳೆದು ಮನೋಹರುಷವಿತ್ತು ಮನ್ನಿಸಲಿ ಬಿಡದೆ ನಮಗೆ ಅಂತೇಳಿ ಮಿಥುನ ರಾಶಿಯವರಿಗೆ ಭಗವಂತ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಈ ಯುಗಾದಿ ಕಳೆದ ಮೇಲೆ ರಾಮದೇವರ ಒಂದು ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಯಾಕೆಂದರೆ ಸಾಕ್ಷಾತ್ ರಾಮದೇವರು ಪುನೋಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು. ಅಂಥ ಪುನೋಸು ನಕ್ಷತ್ರ 1ನೇ ಪಾದ, 1ನೇ ಚರಣ, 2ನೇ ಚರಣ, ಇಂಥದ್ದೆಲ್ಲರಿಗೂ ಭಗವಂತ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ರಾಮದೇವರೇ ಅವರಿಗೆಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಮಿಥುನ ರಾಶಿಯವರೆಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ಎಲ್ಲರಿಗೂ ರಾಯರ ಅನುಗ್ರಹ, ರಾಮದೇವರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.